ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತ ಇನ್ಫಿನಿಕ್ಸ್ ನೋಟ್ 40X ಸ್ಮಾರ್ಟ್ ಫೋನ್ ಇದೆ. ಈ ಸ್ಮಾರ್ಟ್ ಫೋನ್ ನ ಇನ್ಫಿನಿಕ್ಸ್ ಅವರು 15,000 ರೂಪಾಯಿ ಒಳಗೆ ಲಾಂಚ್ ಮಾಡ್ತಾ ಇದ್ದಾರೆ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ 15,000 ರೂಪಾಯಿ ಒಳಗಡೆ ಈ ಫೋನಲ್ಲಿ 12 GB ರ್ಯಾಮ್ ಇದೆ, 256 GB ಸ್ಟೋರೇಜ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬರುವಂತ ಲ್ಯಾಪ್ಟಾಪ್ ಅಲ್ಲೇ 12 GB ರ್ಯಾಮ್ ಇರಲ್ಲ. ಇವರು 15,000 ರೂಪಾಯಿ ಒಳಗಿರುವಂಥ ಫೋನ್ಗೆನೆ 12 GB ರ್ಯಾಮ್ ಕೊಟ್ಬಿಟ್ಟಿದ್ದಾರೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಜೊತೆಗೆ ಈ ಪ್ರೈಸ್ ರೇಂಜಲ್ಲಿ NFC-ಯನ್ನು ಸಹ ಕೊಡ್ತಾ ಇದ್ದಾರೆ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಲ್ಲಿ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ಮೇಲೆ NFC ಅಂತ ಇದೆ ಮತ್ತು 24 GB ರ್ಯಾಮ್ ಅಂತ ಹಾಕಿದ್ದಾರೆ. ಆಬ್ವಿಯಸ್ಲಿ 12 GB ಆ್ಯಕ್ಚುಯಲ್ ರ್ಯಾಮು, 12 GB ವರ್ಚುವಲ್ ರ್ಯಾಮ್ ಇರುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಯಾಕೋ ಐಫೋನ್ ಅಂತ ಅನ್ನಿಸ್ತಾ ಇದೆ ನೋಡೋಕ್ಕೆ. ಈ ಫೋನ್ ಕೆಳಗಡೆ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನೋಡೋಕ್ಕೆ ಸಿಗ್ತಾ ಇದೆ. ಇದ್ರ ಕೆಳಗಡೆ 18 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರು, USB Type-C ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ನಾವು ಈ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಲಿಟ್ರಲಿ ಈ ಫೋನ್ ಹಿಂದ್ಗಡೆಯಿಂದ ಐಫೋನ್ ರೀತಿಯಲ್ಲೇ ಕಾಣ್ತಾ ಇದೆ. ಕ್ಯಾಮ್ರಾ ಪ್ಲೇಸ್ಮೆಂಟು, ಈ ಕ್ಯಾಮ್ರಾದ ಬಂಪ್ ಎಲ್ಲ ನೋಡಿದ್ರೆ ಪಕ್ಕ ಐಫೋನ್ ಅನ್ಸಲ್ವಾ? ದೂರದಿಂದ ನೋಡಿದ್ರೆ ಪಕ್ಕ ಯಾರೋ ಐಫೋನ್ ಅನ್ಬೇಕು. ಇಲ್ಲೊಂದು ಆಪಲ್ ಲೋಗೋ ಹಾಕ್ಬಿಟ್ರೆ ಪಕ್ಕ ಐಫೋನೇ. ನಮ್ಮ ಎಡಿಟರ್ಗಳು ಇಲ್ಲಿ ನೋಡಿ ಆಪಲ್ ಲೋಗೋ ಹಾಕ್ಬಿಟ್ಟು ತೋರಿಸ್ತಾರೆ. ಕ್ರೇಜಿ ಗುರು. ಚೆನ್ನಾಗಿದೆ ಲುಕ್ ಆದರೆ, ಆಯಿತಾ? ನೋಡಿದ್ರೆ ಸ್ವಲ್ಪ ಆಪಲ್ ರೀತಿನೇ ಅನಿಸುತ್ತೆ. ಈ ಫೋನ್ ಒಂಥರ ಲೈಟ್ ವೆಯ್ಟ್ ಫೀಲ್ ಕೊಡುತ್ತೆ. ಬಟ್ 201 ಗ್ರಾಮ್ ವೆಯ್ಟ್ ಇದೆ ಮತ್ತು 8.26 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಫ್ರಂಟಲ್ಲಿ ಗ್ಲಾಸ್ ಸಿಗ್ತಾ ಇದೆ. ಆಲ್ರೆಡಿ ಅವ್ರು ಸ್ಕ್ರೀನ್ ಗಾರ್ಡ್ ಹಾಕಿದರೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಜಲ್ ಎಲ್ಲ ಕಡೆ ಜಾಸ್ತಿನೇ ಇದೆ. ಬಾಟಮ್ ಬೆಜಲ್ ಸ್ವಲ್ಪ ಇನ್ನೂ ಜಾಸ್ತಿ ಇದೆ. ಫ್ರಂಟಿಂದ ತುಂಬ ನಾರ್ಮಲ್ ಲುಕ್ಕಿಂಗ್ ಫೋನು. ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಮ್ಯಾಟ್ ಫಿನಿಶ್ ಇದೆ. ಗ್ಲಾಸ್ ಅಂತ ಅನಿಸುತ್ತೆ, ಬಟ್ ಇದು ಪ್ಲಾಸ್ಟಿಕ್ ಬ್ಯಾಕು. ಗ್ಲಾಸ್ ಕೊಟ್ಬಿಟ್ಟಿದ್ರೆ ಈ ಪ್ರೈಸ್ ರೇಂಜಿಗೆ ಎಲ್ಲ ಹೋಗಿರ್ತಿದ್ರು. ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಕ್ವಾಡ್ LED ಫ್ಲ್ಯಾಶ್ ನಮಗೆ ಸಿಗ್ತಾ ಇರುವಂಥದ್ದು. ಆಗ ಹೇಳ್ದಂಗೆ ಐಫೋನ್ ರೀತಿ ಅನಿಸುತ್ತೆ. ಈ ಫೋನಲ್ಲಿ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಕೊಟ್ಟಿದ್ದಾರೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಫ್ರೇಮ್, ಆಯಿತಾ? ಮೆಟಲ್ ಯಾರೂ ಕೊಡಲ್ಲ ಈ ಪ್ರೈಸ್ ರೇಂಜಿಗೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ, ಆಯಿತಾ? ಗ್ಲಾಸ್ ಬ್ಯಾಗ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬೇರೆ ಬೇರೆ ಬ್ರ್ಯಾಂಡ್ಗಳು 10,000 ರೂಪಾಯಿಗೆಲ್ಲ ಗ್ಲಾಸ್ ಬ್ಯಾಗ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಕೊಡ್ಬೋದಾಗಿತ್ತು. ಈ ಫೋನ್ ಸದ್ಯಕ್ಕೆ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಡಿಸ್ಪ್ಲೇಗೆ ಬಂತು ಅಂತ ಅಂದರೆ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಅಮೋಲೆಡ್ ಕೊಡ್ಬೋದಾಗಿತ್ತು. ತುಂಬ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಿಗೆ ಅಮೋಲೆಡನ್ನು ಕೊಡ್ತಾರೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತೀನಿ, ಆಯಿತಾ? ಮೆಜಾರಿಟಿ ಬ್ರ್ಯಾಂಡ್ಗಳು ಇತ್ತೀಚೆಗೆ ಇಷ್ಟೇ ಒಳ್ಳೆಯ ಡಿಸ್ಪ್ಲೇಯನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇವರು ಕೂಡ ತುಂಬ ಸಿಮಿಲರ್ ಅಂತೀನಿ, ಆಯಿತಾ? ಮೇಜರ್ ಡಿಫ್ರೆನ್ಸ್ ಈ ಪ್ರೈಸ್ ರೇಂಜಲ್ಲಿ ಕಾಣೋದಿಲ್ಲ. ಅಮೋಲೆಡ್ ಕೊಡಬೇಕಾಗಿತ್ತು. ಆದರೆ ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ತುಂಬ ನಾರ್ಮಲ್ಲು, ಸ್ಟ್ಯಾಂಡರ್ಡ್ ಇದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಡೈಮೆನ್ಸಿಟಿ 6300 5G ಪ್ರೊಸೆಸರ್ ಇದೆ. ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಇದು ಕೇವಲ 4,08,000 ರೇಟಿಂಗನ್ನು ಕೊಡ್ತಾ ಇದೆ. ಆ್ಯಕ್ಚುಲಿ ಈ ಪ್ರೊಸೆಸರ್ ಇನ್ನೂ ಜಾಸ್ತಿ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದೆ, ಆಯಿತಾ? ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ ಇರುವಂಥದ್ದು ಕೂಡ ಸಿಗುತ್ತೆ, ಬಟ್ ಮೇಜರ್ ಡಿಫ್ರೆನ್ಸ್ ಇರಲ್ಲ, ಆಯಿತಾ? ಮೋಸ್ಟ್ಲಿ 5-10% ಪರ್ಫಾರ್ಮೆನ್ಸ್ ನಿಮಗೆ ಬೆಟರ್ ಸಿಗ್ಬೋದು ಬೇರೆ ಬ್ರ್ಯಾಂಡ್ಗಳಲ್ಲಿ, ಬೇರೆ ಪ್ರೊಸೆಸರ್ಗಳಲ್ಲಿ. ಸೊ ಈ ಪ್ರೈಸ್ ರೇಂಜಿಗೆ ಪ್ರೊಸೆಸರ್ ಓಕೆ, ನಾರ್ಮಲ್ ಅಂತೀನಿ. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಸೊ BGMIನಲ್ಲಿ ಸ್ಮೂತ್ ಪ್ಲಸ್ ಅಲ್ಟ್ರಾ ತನಕ ಹೋಗುತ್ತೆ. ಇದರಲ್ಲಿ ಒಂದು ಲೆವೆಲಿಗೆ ಸ್ಮೂತ್ ಗೇಮ್ ಪ್ಲೇ ಸಿಕ್ತು ಮತ್ತು HD ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ಇದರಲ್ಲಿ ಕೆಲವೊಂದು ಕಡೆ ಫ್ರೇಮ್ ಡ್ರಾಪ್ ಆಗಬಹುದು. ಮತ್ತು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಲಿಟ್ರಲಿ ಅಂಥ ಮೇಜರ್ ಡಿಫ್ರೆನ್ಸ್ ಕಾಣಲೇ ಇಲ್ಲ, ಆಯಿತಾ? ನಮಗೆ ಬ್ಯಾಟ್ರಿ ಬರೀ 2-3% ಏನಾಯಿತು. ಮತ್ತು ಟೆಂಪ್ರೇಚರ್ ಕೂಡ ಅಷ್ಟು ತುಂಬ ಹೆವಿ ಜಾಸ್ತಿ ಹೀಟ್ ಆಗುತ್ತೆ ಅಂತ ಕೂಡ ಅನ್ನಿಸ್ಲಿಲ್ಲ. ಸೊ ಪರವಾಗಿಲ್ಲ, ಫೋನು ಅಷ್ಟೊಂದಿನ ಹೀಟ್ ಅಂತ ಅನಿಸಲ್ಲ. ಬಟ್ ಬಿಸಿಲಲ್ಲಿ ಇಟ್ಕೊಂಡು ನೀವು ಚಾರ್ಜ್ ಮಾಡಿಕೊಂಡು ಅಥವಾ ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಹೀಟ್ ಫೀಲ್ ಆದರೂ ಆಗ್ಬೋದು. ಬಟ್
ನನಗನ್ನಿಸ್ತಂಗೆ ನಾರ್ಮಲ್ ಯೂಸೇಜಿಗೆ ಏನು ಗೊತ್ತಾಗಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ನಾಮಕಾವಸ್ಥೆ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇಯ್ನ್ ಸೆನ್ಸರ್ ಬಂದುಬಿಟ್ಟು 108 ಮೆಗಾ ಪಿಕ್ಸೆಲ್ನ ಸೆನ್ಸಾರು. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅನ್ನಿಸ್ತು ನನಗೆ, ಆಯಿತಾ. ಬೆಲೆಗೆ ತಕ್ಕ ರೀತಿಲಿದೆ, ಕ್ವಾಲಿಟಿ ಚೆನ್ನಾಗಿದೆ, ನೋಡೋಕ್ಕಂತೂ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತು. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ 108 MP ಇದೆ ಅಂದ ತಕ್ಷಣ ಒಂದು ಫೋನ್ ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತ ಅಲ್ಲ, ಆಯಿತಾ. ಅದು ಯಾವ ರೀತಿ ಪ್ರೋಸೆಸ್ ಮಾಡುತ್ತೆ, ಔಟ್ಪುಟ್ ಹೆಂಗೆ ಕೊಡೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಔಟ್ಪುಟ್ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ನಾಮಕಾವಸ್ಥೆ 3 ಕ್ಯಾಮ್ರಾ ಅಂತ ಯಾಕಂದೆ ಅಂದರೆ ಈ 108 MP ಮೇಯ್ನ್ ಸೆನ್ಸಾರ್ ಬಿಟ್ಟು ಇನ್ನೆರಡು ಸೆನ್ಸಾರ್ ಕೊಟ್ಟಿದ್ದಾರೆ. 2 MP ಡೆಪ್ ಸೆನ್ಸಾರು, 2 MP ಮ್ಯಾಕ್ರೋ ಕ್ಯಾಮ್ರಾ. ಎರಡು ಉಪಯೋಗಕ್ಕಿಲ್ಲ. ಆ ಸ್ಯಾಂಪಲ್ ತೋರಿಸ್ತೀನಿ ಮ್ಯಾಕ್ರೋದು, ನನಗೆ ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ಲಿಲ್ಲ. ಸೊ ಓಕೆ, ಮೇಯ್ನ್ ಸೆನ್ಸಾರ್ ಅಂತೂ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 8 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ, ಒಂದು ಲೆವೆಲ್ಗೆ ವೈಡ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ, ಚೆನ್ನಾಗಿ ಕಾಣೋ ರೀತಿ ತೆಗಿತಾ ಇದೆ ಅನ್ನಿಸ್ತು. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪ್ರೈಸ್ ರೇಂಜ್ಗೆ ಓವರಾಲ್ ಕ್ಯಾಮ್ರಾ ಒಂದು ಲೆವೆಲಿಗೆ ಪರವಾಗಿಲ್ಲ ಅನ್ನಿಸ್ತು ನನಗೆ. ವಿಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 2K ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಯಾಕೆ 2K ಅಂತ ಕೊಡ್ತಾರೋ ಗೊತ್ತಿಲ್ಲ. ನೋಡೋಕ್ಕೆ ಹೋದರೆ ಅದೊಂಥರ ಫುಲ್ HD ರೆಸೊಲ್ಯೂಷನ್ನೇ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಇದು ಕೂಡ ಪರವಾಗಿಲ್ಲ, ಒಂದು ಲೆವೆಲಿಗೆ ಸ್ಟೇಬಲ್ ಆಗಿದೆ ಅಂತ ಅನ್ನಿಸ್ತು. ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು. ಇನ್ಫಿನಿಕ್ಸ್ ಅವರು ಯೂಶ್ವಲಿ 6000 ಕೊಡ್ತಾರೆ ಒಂದೊಂದು ಫೋನಲ್ಲಿ, ಇದರಲ್ಲೂ ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ. 18 ವ್ಯಾಟ್ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಇನ್ನು OSಗೆ ಬಂದರೆ ಆಂಡ್ರಾಯ್ಡ್ 14 ಬೇಸ್ ರನ್ ಆಗ್ತಿರುವಂಥ XOS. ಇನ್ಫಿನಿಕ್ಸ್ ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ 3 ವರ್ಷಗಳ ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರಂತೆ. 3 ವರ್ಷ OS ಅಪ್ಡೇಟ್ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತೀನಿ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗಿಗೆ. ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಇಂಪ್ರೆಸಿವ್ ಅಂತೀನಿ, ಆಯಿತಾ. OS ಪರವಾಗಿಲ್ಲ, ಕಸ್ಟಮೈಸೇಷನ್ ಚೆನ್ನಾಗಿದೆ, ಆಪ್ಟಿಮೈಸ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇರುತ್ತೆ, ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ನು ಈ ಫೋನಲ್ಲಿ ನಮಗೆ ಡೈನಮಿಕ್ ಪೋರ್ಟ್ ಸಹ ಇದೆ, ಇದೊಂದು ಕಡಿಮೆ ಆಗಿತ್ತು, ಆಯಿತಾ. ಹಿಂದ್ಗಡೆಯಿಂದ ಐಫೋನು, ಮುಂದ್ಗಡೆಯಿಂದ ಕೂಡ ಐಫೋನು. ಸೊ ಏನು ನಮಗೆ ಡೈನಮಿಕ್ ಐಲ್ಯಾಂಡ್ ಸಿಗುತ್ತೆ ಐಫೋನಲ್ಲಿ. ಸೊ ಅದೇ ರೀತಿ ಇದು ಡೈನಮಿಕ್ ಪೋರ್ಟು, ಫೇಸ್ ಅನ್ಲಾಕ್ ಆದಾಗ ಇಲ್ಲಿ ಬರುತ್ತೆ, ಬ್ಯಾಕ್ಗ್ರೌಂಡ್ ಕಾಲ್ ಬಂತು ಅಂದರೆ ಇಲ್ಲಿ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಈ ರೀತಿ ಕೆಲವೊಂದು ಆ್ಯನಿಮೇಷನ್ಗಳು ನಮಗೆ ಈ ಒಂದು ಪಂಚೋಲ್ ಕ್ಯಾಮ್ರಾ ಸುತ್ತ ಸಿಗುತ್ತೆ. ಸೊ ಹೇಳದ್ನಲ್ಲ, ಇದೊಂದು ಕಡಿಮೆ ಆಗಿತ್ತು, ಆಯಿತಾ. ಇದು ಕೊಟ್ಬಿಟ್ಟು ಐಫೋನ್ ಅಂತ ಪ್ರೂವ್ ಮಾಡಿಬಿಟ್ರು, ಆಯಿತಾ. ಇದನ್ನು ಬಿಟ್ಟರೆ ಕೆಲವೊಂದು AI ವಾಲ್ಪೇಪರ್ ಜನ್ರೇಷನ್ನು, AI ಕ್ಯಾಮು, ಈ ರೀತಿ ಕೆಲವೊಂದು AI ಇಂಟಿಗ್ರೇಷನ್ನ ಕೂಡ ಮಾಡಿದರೆ ನಾಮಕಾವಸ್ಥೆ. ಓಕೆ, ಪರವಾಗಿ ಅಂದರೆ ಎಲ್ಲರೂ ಕೊಡ್ತಾರೆ, ಇದು ಕೊಡ್ತಾ ಇದ್ದಾರೆ 15,000 ಫೋನ್, ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಹೇಳಿ. ಸ್ಪೀಕರಿಗೆ ಬಂತು ಅಂದರೆ ನಾಮಕಾವಸ್ಥೆ 2 ಸ್ಪೀಕರ್ ಕೊಟ್ಟಿದ್ದಾರೆ. ಬಾಟಮ್ ಫೈರಿಂಗ್ ಒಂದು, ಈ ಬಾಟಮ್ ಫೈರಿಂಗ್ ಸ್ಪೀಕರ್ ಚೆನ್ನಾಗಿದೆ. 2ನೇ ಸ್ಪೀಕರ್ ಮೇಲ್ಗಡೆ ಇದೆ, ಇದು ಅಷ್ಟೊಂದು ಜೋರ ಕೇಳೋದೇ ಇಲ್ಲ. ಸುಮ್ಮನೆ ಏನೋ ಒಂದು ಎಕ್ಸ್ಟ್ರಾ ಕೊಟ್ಬಿಟ್ಟು ಸ್ಟೀರಿಯೋ ಅಂತ ಅನ್ಬಿಡೋಣ ಅನ್ನೋ ರೀತಿ ಆಗ್ದಂಗಿದೆ. ಸೊ ಓಕೆ, ಚೆನ್ನಾಗಿದೆ, ಸ್ಪೀಕರ್ ಜೋರ ಕೇಳುತ್ತೆ. ಬಟ್ 2ನೇ ಸ್ಪೀಕರ್ ಕೆಲ್ಸಕ್ಕೆ ಬರಲ್ಲ ಅನ್ನಿಸ್ತು ನನಗೆ, ಆಯಿತಾ. ಓಕೆ, ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ ಒಟ್ಟಿಗೆ. ಇನ್ನು ಕನೆಕ್ಟಿವಿಟಿಗೆ ಬಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತಾ ಇದೆ, ಬ್ಲೂಟೂತ್ 5.2 ಮತ್ತು 13 5G ಬ್ಯಾಂಡ್ಗಳಿದೆ. NFC-ಯನ್ನು ಸಹ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು NFC-ಯನ್ನು ಕೊಡೋದಿಲ್ಲ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ಗಳು ಕೂಡ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಸೊ ಇದಿಷ್ಟು ಈ ಫೋನಿಂದ ಕೆಲವೊಂದು ಮೇನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು, ಈ ಒಂದು ಐಫೋನ್ನ 15,000 ಪರ್ಚೇಸ್ ಮಾಡ್ಬೋದಾ ಅಂತ. ಹೌದು, ನೋಡೋಕೆ ಐಫೋನು ಫ್ರಂಟಿಂದನೂ ಬ್ಯಾಕಿಂದನೂ ತಮ್ಮನೆಲಿಗೆ ಚೆನ್ನಾಗಿದೆ, 15,000 ರೂಪಾಯಿಗೆ ಐಫೋನ್ ಅಂತ ಹಾಕೋದಕ್ಕೆ. ಸೊ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಈ ಪ್ರೈಸ್ ರೇಂಜಿಗೆ ಸ್ಪೆಸಿಫಿಕೇಷನ್ ಓಕೆ, ಏನೋ ಯಾರೋ ಕೊಡ್ದಿರೋದು ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಓಕೆ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಬಟ್ ಯೋಚನೆ ಮಾಡಿ, ನಿಮಗೆ ಈ ಬ್ರ್ಯಾಂಡಲ್ಲಿ ಈ ಬೆಲೆಗೆ ಫೋನ್ನ ತೊಗೊಬೋದಾ ಅಂತ. ನಂಗೆ ಅನ್ನಿಸ್ತು ಇದಕ್ಕಿಂತ ಸ್ವಲ್ಪ, ಹೌದು ರ್ಯಾಮು ಸ್ಟೋರೇಜ್ ಜಾಸ್ತಿ ಇದೆ, ಹಂಗಂತ ರ್ಯಾಮು ಸ್ಟೋರೇಜ್ ಜಾಸ್ತಿ ಅಂದ ತಕ್ಷಣ ನಮಗೆ ಫೋನ್ ಚೆನ್ನಾಗಿದೆ ಅಂತ ಅಲ್ಲ, ಆಯಿತಾ. ಸೊ ಹೌದು, ನನಗನ್ನಿಸ್ತಂಗೆ ಇದಕ್ಕಿಂತ ಒಳ್ಳೆಯ ಆಪ್ಷನ್ ನಮಗೆ ಈ ಬೆಲೆಗೆ ಸಿಗುತ್ತೆ ಅಂತ ನನಗೊಂದು ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.